ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದೇ ಒಂದು ಕಪ್ ಸೂಜಿ ರವೆ ಬಳಸಿ 10 ರಿಂದ 12 ವಡೆನ ಮಾಡಿದ್ದೀನಿ. ತುಂಬ ಈಸಿಯಾಗಿ ಇನ್ಸ್ಟೆಂಟಾಗಿ ನಿಮಗೆ ಬೆಳಗಿನ ತಿಂಡಿಗೂ ಈವ್ನಿಂಗ್ ಟೀ ಜೊತೆ ಸ್ನ್ಯಾಕ್ಸ್ಗೂ ಇದನ್ನು ರೆಡಿ ಮಾಡಿಬಿಡ್ಬೋದು. ತುಂಬ ಟೈಮ್ ಏನು ತೊಗೊಳ್ಳಲ್ಲ, ಹಾಗೆ ಆಯಿಲ್ ಫ್ರೀ ಅಂತಲೇ ಹೇಳ್ಬೋದು. ಈ ವಡಕ್ಕೆ ನಾವು ಒಳಗಡೆಯಿಂದ ಸಾಫ್ಟ್ ಆಗಿ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಬರುತ್ತೆ. ಈ ವಡ ಇನ್ಸ್ಟಂಟಾಗಿ ಮಾಡ್ಕೊಳ್ಳೋದ್ರಿಂದ ತುಂಬ ಟೈಮ್ ಏನು ತೊಗೊಳ್ಳಲ್ಲ. ನಾನು ಈಗ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇಡ್ಲಿ ಉಳಿದ ಹಿಟ್ಟಿಂದ ಮಾಡಿರೋವಂಥ ಬೋಂಡಾ ಸೂಪ್ ಮಾಡಿ ತೋರಿಸಿದ್ದೀನಿ. ಅದನ್ನು ಕೂಡ ಒಮ್ಮೆ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ಕಮೆಂಟ್ ಕೂಡ ಹಾಕಿ. ಇವಾಗ ಈ ವಡಾನ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಒಂದು ಪ್ಯಾನ್ಗೆ 1.5 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಾನು 1 ಕಪ್ ರವಾಕ್ಕೆ 1.5 ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ಬೇಕು. ಹಾಗೆ ಇಲ್ಲಿ ರುಚಿಗೆ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಕುದಿ ಬರೋವರೆಗೂ ಇದನ್ನು ನೋಡ್ಕೊಳ್ಳಿ. ಕುದಿ ಬಂದ ಮೇಲೆ ಇದಕ್ಕೆ ರವೆ ಹಾಕ್ತಾ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು 1 ಕಪ್ಪಷ್ಟು ರವಾನ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ಸೂಜಿ ರವೆ ಅಲ್ವಾ, ಬೇಗ ಗಂಟು ಹಾಕೊಳ್ಳುತ್ತೆ. ಮಿಕ್ಸ್ ಮಾಡ್ಕೊಳ್ತಾನೆ ಈ ರವಾನ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಎಲ್ಲಿ ಕೈ ಬಿಡೋ ಹಾಗೆ ಇಲ್ಲ, ಗಂಟು ಹಾಕೊಂಡ್ಬಿಡುತ್ತೆ ಬೇಗ. ಹಾಗೆ ಇದು ನೀರನ್ನ ಚೆನ್ನಾಗಿ ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಬೇಗ ಗಟ್ಟಿ ಆಗುತ್ತೆ. ನೋಡಿ, ಇಲ್ಲಿ ನೀರು ಹಾಕ್ಕೊಳ್ತಾ ಇದ್ದಾಗೇ ಗಟ್ಟಿ ಆಗೋಯ್ತು ರವೆ. ಕಂಟಿನ್ಯೂಯಸ್ ಆಗಿ ಇದನ್ನು ಕಲಿಸ್ತಾನೆ ಇರಬೇಕು. ಗಂಟು ಹಾಕ್ಕೊಂಡ್ರೆ ಏನಾಗುತ್ತೆ, ವಡ ಅಷ್ಟೊಂದು ಚೆನ್ನಾಗಿ ಬರಲ್ಲ. ನೋಡಿ, ಇಲ್ಲಿ ಇವಾಗ ವಡಕ್ಕೆ ಬೇಕಾಗುವಂಥ ಹಿಟ್ಟು ರೆಡಿಯಾಗಿದೆ. ಇದನ್ನು ನಾನೀಗ ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಚ್ಕೊಂಡು ರೆಡಿ ಇಟ್ಕೊಂಡಿದ್ದೆ ತಟ್ಟೆ ನಾನು, ಅದಕ್ಕೆ ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಚ್ಕೊಳ್ಳೋದ್ರಿಂದ ಈ ರವೆ ಏನಿದೆ ತಟ್ಟೆಗೆ ಅಂಟ್ಕೊಳ್ಳಲ್ಲ. ಈಗ ಅದನ್ನು ಸ್ವಲ್ಪ ಚಮಚದಿಂದ ಸ್ವಲ್ಪ ಈ ಥರ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಬಿಸಿ ಇದೆ ಅಲ್ಲ, ಒಂಚೂರು ತಣ್ಣಗಾಗಲಿ ಅಂತ. ಇಲ್ಲಿ ಸ್ವಲ್ಪ ತಣ್ಣಗಾಗಿದೆ ನೋಡಿ. ಇಲ್ಲಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನಾನು ಮುಟ್ಟಿ ನೋಡ್ತಾ ಇದ್ದೀನಿ. ಸ್ವಲ್ಪ ತಣ್ಣಗೆ ಅಂದರೆ ಪೂರ್ತಿ ತಣ್ಣಗಾಗೋವರೆಗೂ ಬಿಡೋ ಹಾಗೆ ಇಲ್ಲ, ಒಂಚೂರು ಕೈಯಿಂದ ಮುಟ್ಟೋವಷ್ಟು ತಣ್ಣಗಿರಬೇಕು. ಆವಾಗ ಅದನ್ನು ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಬೇಕು. ನಾದ್ಕೊಂಡ್ಮೇಲೆ ನಾನೊಂದು 2 ಭಾಗದಷ್ಟು ಮಾಡಿಕೊಂಡು ವಡ ಯಾವ ಥರ ಮಾಡ್ಕೋಬೇಕು, ಅದಕ್ಕೆ ಎಷ್ಟು ಸೈಜಲ್ಲಿ ಇರಬೇಕು ಅಂತ ನಾನು ಅದನ್ನು ಉಳ್ಳಿಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ವಡಾನು ಒಂದೇ ಸೈಜಲ್ಲಿ ಇರಲಿ ಅಂತ ನಾನು ಉಳ್ಳಿಗಳನ್ನು ಮಾಡ್ಕೊಂಡಿದ್ದೀನಿ. ಈಗ ವಡಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ, ಅದಕ್ಕೆ ಶೇಪ್ ಕೊಡ್ತಾ ಇದ್ದೀನಿ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ಹೋಲ್ ಮಾಡ್ಕೊಳ್ಳಿ. ಈ ಥರ ನೀವು ಇಲ್ಲಿ ಲಟ್ಟಣಿಗೆ ಯೂಸ್ ಮಾಡ್ಬೋದು. ಚಿಕ್ಕದ ಲಟ್ಟಣಿಗೆ ಬರುತ್ತೆ ನೋಡಿ, ತಳ್ಳಂದು, ಅದು ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲ ಪಪ್ಪು ನೀವು ಮೆತ್ತಗೆ ಮಾಡ್ತೀರಲ್ವ ಈ ಬೇಳೆದು, ಅದರಿಂದ ಕೂಡ ಇದನ್ನು ರೌಂಡ್ನ ಮಾಡ್ಕೋಬೋದು. ಇಲ್ಲ ಕೈಯಿಂದನೂ ಈ ಥರ ಈಸಿಯಾಗಿ ಮಾಡ್ಕೊಳ್ಬೋದು. ಈಗ ಎಲ್ಲ ವಡಾನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆನೂ ತುಂಬ ಚೆನ್ನಾಗಿ ಕಾದಿದೆ ನೋಡಿ. ಇಲ್ಲಿ ವಡೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಈ ಥರ ಹಾಕ್ಕೊಂಡ ತಕ್ಷಣ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಬೇಕು, ಅಷ್ಟು ಚೆನ್ನಾಗಿ ಕಾದಿರಬೇಕು ಎಣ್ಣೆ. ನಾನು ಮುಂಚೆನೇ ಹೈ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕಾಯಿಸ್ಕೊಂಡಿದ್ದೆ. ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ವಡೆನೂ ಹಾಕ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ವಡಾನ ಕರ್ಕೊಳ್ಬೇಡಿ, ಯಾಕಂದರೆ ಎಣ್ಣೆ ಹಿಡ್ಕೊಂಡ್ಬಿಡುತ್ತೆ. ಈ ಥರ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋದ್ರಿಂದ ಒಳಗಡೆ ಸಾಫ್ಟಾಗಿ ಹೊರಗಡೆ ಗರಿಗರಿಯಾಗಿ ಬರುತ್ತೆ. ಹಾಗೆ ಕಂಪ್ಲೀಟಾಗಿ ಚೆನ್ನಾಗಿ ಕಲರ್ ಕೂಡ ಬರುತ್ತೆ. ಇದಕ್ಕೆ ಕ್ರಿಸ್ಪಿ ಕೂಡ ಆಗಿರುತ್ತೆ, ಆಯಿಲ್ ಲೆಸ್ ಆಗಿ ಕೂಡ ಇರುತ್ತೆ. ನೋಡಿ, ಇಲ್ಲಿ ಸ್ವಲ್ಪ ನಡುವೆ ಅದನ್ನು ತಿರುವಿ ಹಾಕ್ಕೊಳ್ತಾ ಇರಿ. 2 ಕಡೆ ಚೆನ್ನಾಗಿ ಕಲರ್ ಬರುತ್ತೆ. ಈ ವಡಾನ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಕಂಟಿನ್ಯೂಯಸ್ ಆಗಿ ಸ್ಟಿರ್ ಮಾಡ್ತಾನೆ ಇರಿ. ನೋಡಿ, ಅದರಲ್ಲಿ ಬರುವಂಥ ಗುಳ್ಳೆಗಳು ಕೂಡ ಕಡಿಮೆ ಆಗಿದೆ. ಹಾಗೆ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ, ಕಲರ್ಫುಲ್ಲಾಗಿ ಬ್ರೌನ್ ಕಲರ್. ಅಲ್ಲಿ ಗುಳ್ಳೆಗಳು ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ವಡಾನ ತಗೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಲ್ಲ, ಕಲರ್ಫುಲ್ಲಾಗಿ ಬ್ರೌನ್ ಆಗಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ವಡ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ನ ಕೊಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.